ನಾವಿವತ್ತು ಹಾಸನಲ್ಲಿರೋ ಟಾಮ್ ಬ್ರಿಡ್ಜಿಗೆ ಬಂದಿದ್ದೀವಿ. ಬಿಸಿಲಿದೆ ಆದರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಬೇರೆ ಬಂದಿದ್ದೀವಿ. ಎಷ್ಟು ಚಿಕ್ಕದಾಗಿದೆ ನೋಡಿ ಬ್ರಿಡ್ಜ್. ಹಾಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ಮಾಡು ಚುಟ್ಟ. ನೋಡಿ ಅಲ್ಲಿರೋದೆಲ್ಲ ನಮ್ಮವರೇ ಇನ್ನೂ ಬರ್ತಾ ಇದ್ದಾರೆ. ಹೆವಿ ಬಿಸಿಲಿದೆ ಆದರೂ ಹೋಗ್ತಾ ಇದ್ದೀವಿ. ದೀಪ್ಸ್ ಹಾಗೆ ನೀರು ನೋಡಿ ಎಷ್ಟು ಇದೆ ಅಂತ. ಇಷ್ಟು ಚಿಕ್ಕ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಬರೋರಾದರೂ ಇದೇ ಕಡೆ ಬರಬೇಕು. ಯಾರಾದರೂ ಒಂದು ಸ್ವಲ್ಪ ನಂತರ ಡುಮ್ಮಕ್ಕಿರೋರು ಬಂದುಬಿಟ್ರೆ ಓಡಾಡೋಕ್ಕೆ ಜಾಗನೇ ಇರೋದಿಲ್ಲ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರಿಗಾದ್ರೂ ಹೈಟ್ ಫೋಬಿಯಾ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ತುಂಬ ಮೇಲೆಗಡೆ ಇದೆ. ನಡ್ಕೊಂಡು ಹೋಗ್ತಿದ್ರೇ ಕೆಲವು ಟೈಮ್ ತಲೆ ಸುತ್ತಂಗೆಲ್ಲ ಆಗುತ್ತೆ. ನೋಡಿ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸರೌಂಡಿಂಗ್ ನೀರು ಇರೋದಕ್ಕೇನೋ ಏನೋ ಗೊತ್ತಿಲ್ಲ, ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋದು. ಇಷ್ಟು ದೂರ ಬಂದಮೇಲೆ ಒಂದು ಫೋಟೋ ವಿಡಿಯೋ ತಗೊಳ್ಳದೇ ಇದ್ರೆ ಹೇಗೆ ಅಲ್ವಾ? ಅದಕ್ಕೆ ನಾನು ಒಂದು ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ಹೊರಟೆ. ಫೋಟೋ ಎಲ್ಲ ತಕ್ಕೊಂಡು ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೇನು ಅಂಥದ್ದು ಇಲ್ಲ. ಈ ಬ್ರಿಡ್ಜ್ ಅಂತ ಏನಿದೆ ಇದೊಂದು ಸ್ವಲ್ಪ ಸಣ್ಣದು ವಾಕ್ ಮಾಡೋಕ್ಕಿದೆ ಅಷ್ಟೇ. ಅದು ಬಿಟ್ಟರೆ ಸರೌಂಡಿಂಗ್ ನೋಡೋಕೆ ಬರಬೇಕಾಗುತ್ತೆ. ಅದೂ ಆ್ಯಕ್ಚುಲಿ ನಾವು ಕೆಳಗೇನು ಹೋಗಿ ನೀರಲ್ಲೆಲ್ಲ ಆಟ ಆಡ್ಬೋದು. ಬಂದು ಇಲ್ಲೆಲ್ಲ ಟಯರ್ಡ್ ಆಗಿದೆ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಹೊರಟು ಬರ್ತಾ ಒಂದು ಸಣ್ಣ ಸ್ನ್ಯಾಕ್ಸ್ ಅಥವಾ ಟೀ ಬ್ರೇಕ್ ಅನ್ನೋ ಥರ ನಾವು ಗಾಡಿ ನಿಲ್ಲಿಸಿ ಟೀ ಹೇಳಿದ್ವಿ. ಹಾಗೆ ಇವರೆಲ್ಲ ಸ್ನ್ಯಾಕ್ಸು ತಗೊಳ್ತಾ ಇದ್ರು. ನಾನು ಹಾಗೆ ಒಂದು ಚಕ್ಲಿ ಟೀನು ತಗೊಂಡೆ. ಇವಳು ನೋಡಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಳ್ಳಿ ಥರ ಹೋಗ್ಬಿಟ್ಟು ಒಬ್ಬಳೇ ಕುತ್ಕೊಂಡು ತಿಂತಾ ಇದ್ದಾಳೆ. ಆಮೇಲೆ ಟೀ ಬಂತು. ಟೀ ಜೊತೆ ನಾನು ಚಕ್ಲಿನ ಎಂಜಾಯ್ ಮಾಡಿದೆ. ಇದನ್ನು ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಹೊರಟ್ವಿ.